ನಿಮ್ಮ ಪ್ರಕಾರ ಮೊದಲ ಪ್ಯಾನ್ ಇಂಡಿಯಾ ಸಿನಿಮಾ ಯಾವುದು? ಬಾಹುಬಲಿ, KGF, ಪುಷ್ಪ, RRR ಇದ್ಯಾವುದು ಮೊದಲ ಪ್ಯಾನ್ ಇಂಡಿಯಾ ಸಿನಿಮಾ ಅಲ್ಲ. ಹಾಗಿದ್ರೆ ಅಷ್ಟಕ್ಕೂ ನಿಜವಾದ ಮೊದಲ ಪ್ಯಾನ್ ಇಂಡಿಯಾ ಸಿನಿಮಾ ಯಾವುದು ಗೊತ್ತಾ? 1991ರ ಮೊದಲ ಪ್ಯಾನ್ ಇಂಡಿಯಾ ಸಿನಿಮಾ ಅಂದ್ರೆ ಅದು ನಮ್ಮ ಶಾಂತಿ ಕ್ರಾಂತಿ. ಏಕೈಕ ವ್ಯಕ್ತಿ ಅಂತ ಒಬ್ಬ ನಾಯಕ ನಟ ರವಿಚಂದ್ರನ್ ಅಂತ. ಯಾಕಂದ್ರೆ ಶಾಂತಿ ಕ್ರಾಂತಿ ಅನ್ನೋ ಒಂದು ಮಹಾ ಸಿನಿಮಾನ ಹೌ ಟು ಮೇಕ್ ಶಾಂತಿ ಕ್ರಾಂತಿ ಅಂತ ಒಂದು ಪಿಕ್ಚರ್ ಮಾಡ್ಬಿಟ್ಟಿದ್ರೆ ಈ ಪಿಕ್ಚರ್ ಗಿಂತ ಅದೇ ಚೆನ್ನಾಗಿ ಹೋಗಿರುತ್ತೆ. ಶಾಂತಿ ಕ್ರಾಂತಿ ಒಂದು ಸಿನಿಮಾ ಅಲ್ಲ, ಅದು ಕನ್ನಡಿಗರ ಗೌರವ ಹಾಗೂ ಕನ್ನಡಿಗರ ಹೆಮ್ಮೆ. ಆ ಸಿನಿಮಾ ಸೋತಾಗ ನಂಗೆ ಬಹಳ ದುಃಖ ಆಯ್ತು. ಅಷ್ಟಕ್ಕೂ ಈ ಸಿನಿಮಾದ ವಿಶೇಷತೆ ಏನಂತ ಹೇಳಿದ್ರೆ ಒಂದೇ ಜಾಗದಲ್ಲಿ 4 ಭಾಷೆಗೆ ಶೂಟ್ ಮಾಡ್ತಾರೆ. ನಮ್ಮ ಊರು ಎಂದು ರಾಮರಾಜ್ಯವಾಗದು, ನಮ್ಮ ಸುತ್ತಿಗಿರೋ ಶಾಪ ಬಿಟ್ಟು ಹೋಗದು. ಈ 4 ಭಾಷೆಗೆ ಶೂಟ್ ಮಾಡ್ಬೇಕು ಅಂತ ಹೇಳಿದ್ರೆ ಯಾವುದೇ ತರದ ಲೊಕೇಶನ್ ಚೇಂಜ್ ಮಾಡಲ್ಲ. 4 ಭಾಷೆ ಹೀರೋಗಳು ಕೂಡ ಒಂದೇ ಜಾಗದಲ್ಲಿ ಇರಬೇಕಾಗುತ್ತೆ. ತೆಲುಗಿಗೆ ನಾಗಾರ್ಜುನ ಅವರು ಹೀರೋ ಆಯ್ತು ಅಂತ ಹೇಳಿದ್ರೆ, ಇನ್ನು ತಮಿಳಿಗೆ ಹಾಗೂ ಹಿಂದಿಗೆ ಸೂಪರ್ ಸ್ಟಾರ್ ರಜನಿಕಾಂತ್ ಅವರು ಹೀರೋ ಆಗಿ ಆಕ್ಟ್ ಮಾಡ್ತಾರೆ. ಅಂದಿನ ಕಾಲಕ್ಕೆ ಈ ಚಿತ್ರದ ಬಜೆಟ್ ಬಂದು 10 ಕೋಟಿ. ಅಂದ್ರೆ ಸುಮಾರು 1,000ಕ್ಕೂ ಹೆಚ್ಚಿನ ಮಕ್ಕಳು ಚಿತ್ರೀಕರಣದಲ್ಲಿ ಭಾಗಿಗೊಳ್ತಾ ಇದ್ರು. ಅಂದ್ರೆ ಒಂದು ಊಹೆ ಮಾಡಿ ಯಾವ ರೇಂಜ್ಗೆ ಇರ್ಬೋದು ಅಂತ. ತಂದೆ ತಾಯ ಮಡಿಲ ಮುದ್ದುಗಳಿರ ಕೇಳಿ ಕೇಳಿ ಕಥೆಯ ಕೇಳಿ. ಹಾಗಿದ್ರೆ ಈಗೇಳಿ, ನಿಮ್ಮ ಪ್ರಕಾರ ಮೊದಲ ಪ್ಯಾನ್ ಇಂಡಿಯಾ ಸಿನಿಮಾ ಯಾವುದು? ಹುಟ್ಟೋದ್ಯಾಕೆ ಸಾಯೋದ್ಯಾಕೆ ಏನಾದರೂ ಸಾಧಿಸಿ ಹೋಗೋಕೆ. ಅಂದು ಸೋತ ಸಿನಿಮಾ ಇಂದು ಗೆಲುವು ಕಾಣುತ್ತಾ? ಅಂದ್ರೆ ಈಗ ತೆರೆ ಮೇಲೆ ಬಂದ್ರೆ ಯಾರೆಲ್ಲ ನೋಡೋಕೆ ಕಾಯ್ತಾ ಇದ್ದೀರಾ? ಕಮೆಂಟ್ ಮಾಡಿ ನೋಡೋಣ.